ನಮಸ್ತೆ ತು ಫಾಸ್ಟ್ ರೆಮಿಡೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಲೇಖಪ್ರಿಯ. ಪ್ರಥಮವಾಗಿ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಆ ಗೌರಿ ಗಣೇಶ ಒಳ್ಳೆಯದನ್ನೇ ಮಾಡಲಿ ಹಾಗೂ ಈಗಿರುವ ಒಂದು ಕ್ಲಿಷ್ಟಕರವಾದ ಈ ಒಂದು ಸಮಸ್ಯೆಯಿಂದ ನಾವೆಲ್ಲರೂ ಆದಷ್ಟು ಬೇಗ ಪಾರಾಗೋಣ ಅಂತ ಆ ದೇವರಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥಿಸ್ತೇನೆ. ಇನ್ನು ನಾನಿವತ್ತು ಡಿಸ್ಕಸ್ ಮಾಡುವ ವಿಚಾರ ಅಂದರೆ, ನಮ್ಮ ದೇಶದಲ್ಲಿ ಹಾಗೂ ನಮ್ಮ ಕರ್ನಾಟಕದಲ್ಲಿ 10 ದಿನಗಳ ಕಾಲ ಈ ಗಣೇಶ ಉತ್ಸವವನ್ನು ಆಚರಿಸ್ತೀವಿ. ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆಚರಿಸ್ತೀವಿ. ಇದರ ಒಂದು ಪೌರಾಣಿಕವಾದ ರಹಸ್ಯದ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಬಾಲಗಂಗಾಧರ್ ತಿಲಕ್ರವರು ಸಾರ್ವಜನಿಕವಾಗಿ ಗಣೇಶ ಉತ್ಸವವನ್ನು ಏಕತೆಯ ಪ್ರತೀಕವಾಗಿ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ನಮ್ಮ ದೇಶದಲ್ಲಿ ಗಣೇಶ ಉತ್ಸವವನ್ನು ಪ್ರಾರಂಭ ಮಾಡಿದರು. ಆದರೆ ಗಣೇಶ ಮೂರ್ತಿಯನ್ನು ಯುಗ ಯುಗಾಂತರಗಳಿಂದ ನಮ್ಮ ದೇಶದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಬಂದಿದ್ದೀವಿ. ಇದಕ್ಕೆ ಕಾರಣ ಏನು ಅಂತ ನಮ್ಮೆಲ್ಲರಿಗೂ ಗೊತ್ತಾಗಲೇಬೇಕು. ನೀವು ನಿಜವಾಗಿಯೂ ಗಣೇಶನ ಮೇಲೆ ಭಕ್ತಿ ಇರೋದೇ ನಿಜವಾಗಿದ್ರೆ, ಹಾಗೂ ನೀವುಗಳು ಕೂಡ ನಿಮ್ಮ ಮನೆಯಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಿರೋದೇ ನಿಜವಾಗಿದ್ದಲ್ಲಿ, ನಾನೀಗ ಹೇಳುವಂಥ ಒಂದು ಕಥೆಯನ್ನು ನೀವು ನಿಜವಾಗಿಯೂ ಭಕ್ತಿಯಿಂದ ಸಂಪೂರ್ಣವಾಗಿ ಕೇಳಿರಿ. ನಮ್ಮ ಪುರಾಣಗಳ ಪ್ರಕಾರ ಹಾಗೂ ಗ್ರಂಥಗಳ ಪ್ರಕಾರ ಮಹಾಭಾರತ ಎಂಬ ಮಹಾಕಾವ್ಯ ಅದು ಬರೆಯಲ್ಪಡುವ ಮುಂಚೆ ವೇದವ್ಯಾಸರ ತಲೆಯಲ್ಲಿತ್ತು, ಅಂದರೆ ಅವರ ಒಂದು ಜ್ಞಾನದಲ್ಲಿಯೇ ಇತ್ತು. ಅದನ್ನು ಒಂದು ಬರಹದ ಮೂಲಕ ಬರೆಯುವ ಅರ್ಹತೆ ಹಾಗೂ ಯೋಗ್ಯತೆ ಬ್ರಹ್ಮ ಹೇಳಿದ ಪ್ರಕಾರ ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ದೇವತೆಗೆ ಮಾತ್ರ ಇತ್ತು, ಅದು ಗಣೇಶ. ಮಹಾಜ್ಞಾನಿಯಾದ ಗಣಪತಿ ಈ ವಿಚಾರಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಗಣೇಶನ ಮುಂದೆ ಕುಳಿತಿದ್ದ ವೇದವ್ಯಾಸರು ಶ್ಲೋಕದ ರೂಪದಲ್ಲಿ ಮಹಾಭಾರತವನ್ನು ಹೇಳ್ತಾ ಹೋದ್ರು ಹಾಗೂ ಗಣೇಶ ಅದನ್ನ ಬರಿತಾ ಹೋದ್ರು. ಈ ಕಾರ್ಯ 10 ದಿನಗಳ ಕಾಲ ನಡೀತಾನೆ ಹೋಯಿತು. ವಿಚಲಿತರಾಗದೆ ಒಂದು ಸೆಕೆಂಡ್ ಕೂಡ ಅತ್ತ ಇತ್ತ ಅಲುಗಾಡದೆ ಮಾಡಿದರು. ಒಂದು ಸ್ವಲ್ಪ ನೀರನ್ನು ಕುಡಿಯುವಂತಹ ಒಂದು ಅನುಮತಿ ಅವರಿಗಿರಲಿಲ್ಲ. ಗಣಪತಿಯ ಎದುರುಗಡೆನೆ ಕುಳಿತಿದ್ದ ವೇದವ್ಯಾಸರು ಗಣಪತಿಯನ್ನು ದಿಟ್ಟಿಸಿ ನೋಡಿದಾಗ ಗಣಪತಿಗೆ ಒಂದು ರೀತಿಯ ಸುಸ್ತು ಆವರಿಸಿತ್ತು ಹಾಗೂ ಅವರ ದೇಹದಿಂದ ಬೆವರು ಹೊರ ಸೂಸುತ್ತಿದ್ದದನ್ನು ವೇದವ್ಯಾಸರು ಕಂಡರು. ಹೀಗಿರುವಾಗ ವೇದವ್ಯಾಸರು ಅಲ್ಲಿ ಇದ್ದ ಮಣ್ಣಿನ ಲೇಪವನ್ನು ಗಣಪತಿಯ ದೇಹಕ್ಕೆಲ್ಲ ಅವರು ಲೇಪಿಸಿದರು. ಹೋಗ್ತಾ ಹೋಗ್ತಾ ಆ ಮಣ್ಣು ಒಣಗಲು ಪ್ರಾರಂಭಿಸಿತು ಹಾಗೂ ಆ ಮಣ್ಣು ಆ ಗಣಪತಿಯ ದೇಹವನ್ನು ಜಡತ್ವವನ್ನು ಉಂಟು ಮಾಡಿತು. ಹೀಗಿರುವಾಗ ಗಣಪತಿಗೆ ಇನ್ನೊಂದು ಹೆಸರು ಪಾರ್ಥಿವ ಗಣಪ ಅಂತಲೂ ಕರೀತಾರೆ. ಇದೇ ಕಾರಣಕ್ಕಾಗಿ ನಾವು ಮಣ್ಣಿನ ಮೂರ್ತಿಯನ್ನು ಸ್ಥಾಪಿಸ್ತೀವಿ ಹಾಗೂ ಆ ಮಣ್ಣಿನ ಮೂರ್ತಿಯನ್ನು ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಇನ್ನು ಈ ಮಧ್ಯೆ ವೇದವ್ಯಾಸರು ಭಾದ್ರಪದದ ಶುಕ್ಲ ಪಕ್ಷದ ಚತುರ್ಥಿಯಂದು ಮಣ್ಣಿನ ಲೇಪನಗೊಂಡ ಗಣಪತಿಯನ್ನು ಪೂಜೆ ಮಾಡ್ತಾರೆ. ಈ ಕಾರ್ಯ 10 ದಿನಗಳ ಕಾಲ ಆ ಬರೆಯಲ್ಪಡುವ ಕಾರ್ಯ ನಡೆಯುತ್ತೆ ಹಾಗೂ ಮಹಾಭಾರತ ಎಂಬ ಗ್ರಂಥ ಸಂಪೂರ್ಣವಾಗೋಕ್ಕೆ 10 ದಿನಗಳು ಹಿಡಿಯುತ್ತೆ. ಹಾಗೂ ಮಣ್ಣಿನಿಂದ ಲೇಪನಗೊಂಡ ಗಣಪತಿಯನ್ನ, ಸುಸ್ತಾಗಿದ್ದ ಗಣಪನನ್ನ ವೇದವ್ಯಾಸರು ಪವಿತ್ರ ಜಲದಲ್ಲಿ ಕೂರಿಸ್ತಾರೆ. ಈ ಕಾರಣಕ್ಕೋಸ್ಕರ ನಾವು ಗಣೇಶ ಉತ್ಸವದ ನಂತರ ಗಣಪತಿಯನ್ನ ಪವಿತ್ರವಾದ ಜಲದಲ್ಲಿ ವಿಸರ್ಜನೆ ಮಾಡ್ತೀವಿ. ಈಗಲಾದರೂ ತಿಳಿದುಕೊಂಡ್ರಲ್ಲ ಸ್ನೇಹಿತರೆ, ನಾವು ಗಣೇಶ ಮೂರ್ತಿಯನ್ನ ಏನಕ್ಕೋಸ್ಕರ ಪ್ರತಿಷ್ಠಾಪನೆ ಮಾಡ್ತೀವಿ, ಏನಕ್ಕೋಸ್ಕರ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಹಾಗೂ ಏನಕ್ಕೋಸ್ಕರ ಪವಿತ್ರವಾದ ಜಲದಲ್ಲಿ ಪಾರ್ಥಿವ ಗಣಪನನ್ನ ವಿಸರ್ಜನೆ ಮಾಡ್ತೀವಿ ಅಂತ. ಇದಾಗಿತ್ತು ಪೌರಾಣಿಕ ಹಿನ್ನೆಲೆಯಲ್ಲಿ ಕೂಡಿದ ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆಯ ಅಂಶಗಳು. ನನ್ನ ಚಾನೆಲ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸರ್ವೇ ಜನಃ ಸುಖಿನೋ ಭವಂತು. ಎಲ್ಲರೂ ಸುಖವಾಗಿರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು. ನಮಸ್ಕಾರ.